ನಮಸ್ಕಾರ ವೀಕ್ಷಕರೇ. ರೀಸೆಂಟ್ ಆಗಿ ಫಿಲಿಪೈನ್ಸ್ ಅಲ್ಲಿ ಒಂದು ವಾಲ್ಕೆನೋ ಎರಪ್ಷನ್ ಆಯಿತು. ವಾಲ್ಕೆನೋ ಎರಪ್ಷನ್ ಟೈಮ್ ಅಲ್ಲಿ ಒಂದು ಆಕಾಶಕಾಯ ಬಂದು ಭೂಮಿಗೆ ಬಿತ್ತು ಅಂತ ಎಷ್ಟೋ ವಿಡಿಯೋಗಳು ಓಡಾಡ್ತಾ ಇದೆ. ಇದು ಕೂಡ ನನ್ಗೆ ಯಾರೊಬ್ರು ಕಳಿಸಿದ್ರು. ಫಿಲಿಪೈನ್ಸ್ ಅಲ್ಲಿ ರೀಸೆಂಟ್ ಆಗಿರೋ ವಿಡಿಯೋ. ಇದೇ ಏನಾದ್ರೂ ಯುಗ ಬದಲಾವಣೆ ನಕ್ಷತ್ರ ಇರಬಹುದಾ? ನಿಜವಾಗ್ಲೂ ನನಗೂ ಗೊತ್ತಿಲ್ಲ. ಎಷ್ಟೋ ಜನ ಕೆಲವಷ್ಟು ರಿಸರ್ಚ್ ಗಳನ್ನ ಮಾಡ್ತಾ ಇರ್ತಾರೆ. ಈ ವಿಡಿಯೋದಲ್ಲಿ ಅದನ್ನೇ ತಿಳಿಸ್ತಾ ಇರೋದು. ಫಿಲಿಪೈನ್ಸ್ ಅಲ್ಲಿ ಆಗಿರುವಂತ ಈ ಎರಪ್ಷನ್ ಟೈಮ್ ನಲ್ಲಿ ಬಿದ್ದಂತ ಆ ವಸ್ತು ಏನು? ಒಬ್ರು ಹೇಳ್ತಾರೆ ಅದು ಏಲಿಯನ್ ಸ್ಪೇಸ್ ಶಿಪ್ ಇಂದ ಬಿದ್ದಿರೋದು, ಇನ್ನೊಬ್ರು ಹೇಳ್ತಾರೆ ಇಲ್ಲ ಅದು ವಾಲ್ಕೆನೋ ಎರಪ್ಷನ್ ಆಗ್ತಾ ಇರ್ತಲ್ಲ ಅದರಿಂದ ಬಂದಿರುವಂತ ಏನೋ ಒಂದು ಡಸ್ಟ್ ಪಾರ್ಟಿಕಲ್, ಇಲ್ಲ ಒಂದು ಕಲ್ಲಾಗಿರ್ಬೋದು, ಬೆಂಕಿ ಚೆಂಡು ಅಂತಾನೆ ಅನ್ಬೋದು ಅಂತ ಕೂಡ ಹೇಳ್ತಾರೆ. ಯಾವ್ದು ಸತ್ಯ ಅನ್ನೋದಾದ್ರೆ ಇಲ್ಲಿ ಸತ್ಯ ಯಾರಿಗೂ ಕೂಡ ಗೊತ್ತಿಲ್ಲ. ಅದೇನ್ ಆಬ್ಜೆಕ್ಟ್ ಯಾರಿಗೂ ಕೂಡ ಗೊತ್ತೂ ಆಗ್ಲಿಲ್ಲ. ಬಿದ್ದಿದ್ ಏನಾಯ್ತು ಇಲ್ಲಿ ತನಕ ಐಡೆಂಟಿಫೈ ಆಗಿಲ್ಲ. ಯಾಕೆಂದ್ರೆ ವಾಲ್ಕೆನೋ ಎರಪ್ಷನ್ ಇರೋದ್ರಿಂದ ಯಾರು ನಿಯರ್ ಬೈ ಹೋಗೋದಕ್ಕೆ ಇಷ್ಟಪಡೋದಿಲ್ಲ. ಪ್ಲಸ್ ಅದ್ರ ಬಗ್ಗೆ ಮಾಹಿತಿ ಎಲ್ಲೂ ಕೂಡ ಸಿಗ್ತಿಲ್ಲ. ಬಟ್ ವಿಡಿಯೋದಲ್ಲಿ ಮಾತ್ರ ಕಾಣಿಸುತ್ತೆ. CCTV ನಲ್ಲಿ ರೆಕಾರ್ಡ್ ಆಗಿರೋ ಫುಟೇಜು ಇವ್ರು ತೋರಿಸ್ತಾ ಇರೋದು, ಎಷ್ಟೋ ಜನ ತೋರಿಸ್ತಾ ಇರೋದು ಸೇಮ್ ಫುಟೇಜೇ. A meteor appeared to strike main volcano this morning right as it was actively erupting. The video captured by the Philippine Institute of Volcanology and Seismology showed a bright green explosion near Mayan's northern slopes. And at first officials believed it actually hit the volcano directly, but after reviewing seismic, infrared and camera data, it was thankfully determined that the meteor had disintegrated just before impact. A near miss that could have been explosive to say the least. ಇವ್ರು ಹೇಳ್ತಾ ಇರೋದು ಅದೇ, ಪ್ಲಸ್ ಇವ್ರದ್ರಲ್ಲಿ ಹೇಳ್ತಾ ಇರೋದು ಅದೇ. Pennsylvania, just a few hours after something like this crashed in Ohio. They're saying it's some kind of meteorite, but you never know. It could be a rocket, maybe even a UFO. Shabadoo Bushkis, Shabadoo. This just happened. Did you guys see this? Another day, another sign of Jesus' return. We're not in the last seconds of the last days. Soon. Did you guys see this? Another day, another sign of Jesus' return. We're not in the last seconds of the last days, by the way. We're in the last second, dare I say milliseconds of the last days. And I don't know about you, but I'm excited for Jesus' return. I'm like a kid on Christmas right now. I'm just waiting. I'm looking up at the sky like, what is it going to be? ಈ ವ್ಯಕ್ತಿ ಹೇಳ್ತಾ ಇರೋದು ಕೇಳಿಸ್ಕೊಂಡ್ರ? ಆಕಾಶದಿಂದ ಈ ಬಿದ್ದಂತ ವಸ್ತು ನಕ್ಷತ್ರ ಇರ್ಬೋದಾ, ಇಲ್ಲ ಯಾವ್ದಾದ್ರು ಸಣ್ಣ ಧೂಮಕೇತು ಇರ್ಬೋದಾ? ಅದೇ ಹೇಳಿದ್ದು, ಕೆಲವಷ್ಟಕ್ಕೆ ಉತ್ತರ ಸಿಕ್ಕಿಲ್ಲ. ಫಸ್ಟ್ ವಿಡಿಯೋದಲ್ಲಿ ಅವ್ರು ತಿಳಿಸಿದ ಹಾಗೆ ಇದು ಬಂದು ಫಿಲಿಪೈನ್ಸ್ ಅಲ್ಲಿ ವಾಲ್ಕೆನೋ ಸ್ಟಡಿ ಮಾಡುವಂತ ಒಂದು ಡಿಪಾರ್ಟ್ಮೆಂಟ್ ಸ್ಟಡಿ ಮಾಡ್ತಾ ಇರೋ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರುವಂತ ವಿಡಿಯೋ. ಆ ವಾಲ್ಕೆನೋ ಸ್ಟಡಿ ಮಾಡ್ತಾ ಇರುವಾಗ ಪಕ್ಕದಲ್ಲಿ ಒಂದು ಗ್ರೀನ್ ಕಲರ್ ಆಬ್ಜೆಕ್ಟ್ ಬಂದು ಆ ವಾಲ್ಕೆನೋ ಪಕ್ಕದಲ್ಲಿ ಬಿತ್ತು. ಏನು ಅನ್ನೋದು ಇಲ್ಲಿ ತನಕ ಐಡೆಂಟಿಫೈ ಇಲ್ಲ. ಬಟ್ ಅದು ನಾವೆಲ್ಲ ಓದ್ತಾ ಇದ್ವಲ್ಲ, ಕಾಲಜ್ಞಾನಿಗಳು ತಿಳಿಸಿದ್ರು ಒಂದು ಧೂಮಕೇತು ಬರುತ್ತೆ, ಉದ್ದ ಬಾಲ ಇರುವಂತ ಒಂದು ಧೂಮಕೇತು ಅಂತ ಕರೆದ್ರು. ಇದು ಕೂಡ ಅದೇ ರೀತಿ ಕಾಣಿಸ್ಕೊಳ್ತಾ ಇದೆ. ಉದ್ದ ಬಾಲ ಇರುವಂತ ಒಂದು ವಸ್ತು ಇದು ಬಿದ್ದಿದೆಯಲ್ಲ, ಇದು ಏನಾದ್ರು ಅವ್ರು ಹೇಳಿದ್ದು ಸತ್ಯ ಆಗೋದಕ್ಕೆ ನಡೆದಂತ ಸಂಗತಿನ? ಇನ್ನೊಂದು ವಿಡಿಯೋದಲ್ಲಿ ಆ ವ್ಯಕ್ತಿ ತಿಳಿಸ್ತೇನೆ ಜೀಸಸ್ ಬೇಗ ಬರ್ತಾನೆ ಅನ್ನೋದಕ್ಕೆ ಪ್ರೂಫ್ ಇದು. ನಮ್ಮ ಕಾಲಜ್ಞಾನಿಗಳು ಅದೇ ರೀತಿ ಬರ್ದಿದ್ದು. ಆ ರೀತಿ ಒಂದು ಆಕಾಶಕಾಯ ಇಲ್ಲ ಉದ್ದ ಬಾಲ ಇರುವಂತ ಧೂಮಕೇತು ಜನರಿಗೆ ಕಾಣಿಸುತ್ತೆ. ಅದು ಕಾಣಿಸಾದ ಮೇಲೆ ನಾನು ಭೂಮಿಗೆ ಬರುವಂತ ಸಮಯ ಹತ್ರ ಬರ್ತಾ ಇದೆ ತಿಳ್ಕೊಳ್ಳಿ ಅಂತಾನೆ ಹೇಳಿರೋದು. ಇಲ್ಲಿ ಉದ್ದ ಬಾಲ ಇರುವಂತ ಒಂದು ವಸ್ತು ಬಿತ್ತು. ಅದು ಇಲ್ಲಿ ಸ್ಪೇಸ್ ಶಿಪ್ ಗೊತ್ತಿಲ್ಲ, ಇಲ್ಲ ಯಾವುದೋ ಒಂದು ಬೆಂಕಿ ಚೆಂಡ ಗೊತ್ತಿಲ್ಲ, ಇಲ್ಲ ಎಕ್ಸ್ಪ್ಲೋಡ್ ಆಗಿರೋ ರಾಕೆಟ್ ಗೊತ್ತಿಲ್ಲ. ಬಟ್ ಸತ್ಯ ಮಾತ್ರ ಏನು ಅಂದ್ರೆ ದೊಡ್ಡ ಗಾತ್ರದ ಒಂದು ಬೆಂಕಿ ಚೆಂಡು ಬಂದು ಬಿತ್ತು. ಉದ್ದ ಬಾಲ ಇರುವಂತದ್ದು ಮಾತ್ರ ಸಾಕ್ಷಿ. ಕಾಲಜ್ಞಾನಿಗಳು ಬರ್ದಿದ್ದಕ್ಕೂ ಸಾಕ್ಷಿ, ಪ್ಲಸ್ ಇಲ್ಲಿ ಆಗ್ತಾ ಇರೋ ಸಿಚುವೇಶನ್ಗೂ ಸಾಕ್ಷಿ ಸಿಕ್ಕಿದೆ. ಇದೇ ಇರಬಹುದಾ? ನನಗೂ ಗೊತ್ತಿಲ್ಲ. ಇರಬಹುದು ಅಂತ ಇದ್ದಾರೆ, ನೋಡೋಣ. ಆ ರೀತಿ ಹೇಳೋದಾದ್ರೆ ಈಗ ನಡೀತಾ ಇರೋ ಸಂಗತಿಗಳಿಗೆ ಇದು ಬಿದ್ದಿರೋದಕ್ಕೆ ಹೆಚ್ಚು ಕಡಿಮೆ ಮ್ಯಾಚ್ ಆಗೋಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಆಯ್ದು ನೋಡ್ಬೇಕಾಗತ್ತೆ. ಬಟ್ ಇದಕ್ಕೆಲ್ಲಾ ಪ್ರೂಫ್ಗಳು ಹುಡುಕ್ತಾ ಹೋದ್ರೆ ಸಿಗಬಹುದೇನೋ. ಹುಡುಕೋದು ತುಂಬಾನೇ ಕಷ್ಟ ಇದೆ. ನಿಮ್ ಕೈಲಿ ಸಾಧ್ಯ ಆದ್ರೆ ನೀವು ಹುಡುಕಿ ಒಂದ್ 4 ಜನಕ್ಕೆ ಇರುವಂತ ವಿಷಯಗಳನ್ನ ತಿಳಿಸ್ತಾ ಹೋಗಿ. ಮ್ಯಾಚ್ ಆಗುತ್ತೆ, ಯಾವ್ದು ಮ್ಯಾಚ್ ಆಗುತ್ತೆ ಕಾಲಜ್ಞಾನಕ್ಕೆ ಅಂತ ವಿಷಯಗಳು ಎಷ್ಟೋ ಪ್ರೂಫ್ಗಳನ್ನ ನಾನು ತಿಳಿಸ್ತಾ ಇರ್ತೀನಿ, ನೀವು ತಿಳಿಸ್ತಾ ಇರ್ಬೋದು. ಇದರಿಂದ ಸತ್ಯ ಏನು, ನಾವೇನ್ ಮಾಡ್ಬೇಕು, ಹೇಗ್ ಬದುಕಬೇಕು ಅನ್ನೋದಕ್ಕೆ ಒಂದು ದಾರಿ ಸಿಗುತ್ತೆ ಅಷ್ಟೇ. ಇನ್ನ ಬೇರೆ ಬೇರೆ ವಿಷಯಗಳು ಈ ತರ ನಡೀತಾ ಇದೆ, ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.